ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಆನ್ಲೈನ್ ಕ್ಲಾಸ್ಗೆ ನಾನು ಸ್ವಾಗತ ಕೊಡ್ತೀನಿ. ಇವತ್ತು ದ್ವಿತೀಯ PUC ವ್ಯವಹಾರಾಧ್ಯಯನ ಸೆಕೆಂಡ್ PUC ಬಿಸಿನೆಸ್ ಸ್ಟಡೀಸ್ ಅಲ್ಲಿ ಚಾಪ್ಟರ್ 5 ಐದನೇ ಚಾಪ್ಟರ್ ನ ಆರ್ಗನೈಸಿಂಗ್ ಸಂಘಟಿಸುವಿಕೆ ಅನ್ನೋ ಒಂದು ಟಾಪಿಕ್ ಅಲ್ಲಿ ಈಗ ಆಲ್ರೆಡಿ ನಾವೇನ್ ಮಾಡಿದ್ವಿ. ಎರಡು ವಿಡಿಯೋಸ್ ನೋಡಿದ್ವಿ. ಮೊದಲನೇ ವಿಡಿಯೋದಲ್ಲಿ ಅದೇನ್ ಮಾಡಿದ್ವಿ, ಆ ಟಾಪಿಕ್ ಇಂಟ್ರೊಡಕ್ಷನ್ ಅಷ್ಟೇ. ಆರ್ಗನೈಸಿಂಗ್ ಮತ್ತು ನಂತರ ಆರ್ಗನೈಸಿಂಗ್ ಇಂಪಾರ್ಟೆನ್ಸ್ ಅಂದ್ರೆ ಪ್ರಾಮುಖ್ಯತೆ ಅಂತ ನೋಡ್ಕೊಡ್ತಾ ಹೋದ್ವಿ. ಎರಡನ್ನೂ ಕೂಡ ನೋಡ್ಕೊಂಡಿದ್ವಿ. ಸ್ವಲ್ಪ ನಾನು ಅದನ್ನ ರಿವಿಷನ್ ಮಾಡ್ತಾ ಹೋಗ್ತೀನಿ. ಮೊದಲದಾಗಿ ಮೀನಿಂಗ್ ಅನ್ನು ನೋಡ್ತಾ ಹೋದಾಗ ಆರ್ಗನೈಸಿಂಗ್ ಅಂದ್ರೆ ಏನು? ಆರ್ಗನೈಸಿಂಗ್ ಇಟ್ಸ್ ಎ ಟುಗೆದರ್ ಆಫ್ ಮ್ಯಾನ್, ಮಟೀರಿಯಲ್ ಅಂಡ್ ಅದರ್ ರಿಸೋರ್ಸಸ್. ಅಂದ್ರೆ ಸಂಪನ್ಮೂಲಗಳನ್ನ, ಅಥವಾ ಅದು ಮಾನವ ಸಂಪನ್ಮೂಲ ಆಗಿರಲಿ, ಹಣಕಾಸು ಸಂಪನ್ಮೂಲ ಆಗಿರಲಿ, ಅಥವಾ ಇನ್ನಿತರೆ ಬೇರೆ ಬೇರೆ ಸಂಪನ್ಮೂಲಗಳನ್ನ ಒಗ್ಗೂಡಿಸ್ತಕ್ಕಂಥದ್ದು, ಅದನ್ನ ನಾವು ಸಂಘಟಿಸುವಿಕೆ ಅಂತ ಹೇಳ್ತೀವಿ. ಟುಗೆದರ್ ಅಂದ್ರೆ ಸಂಘಟನೆ ಅಂದ್ರೆ ಎಲ್ಲವನ್ನ ಸೇರಿಸಿ ಒಂದು ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಅದನ್ನು ಸಂಘಟಿಸುವಿಕೆ ಅಂತ ಹೇಳಿ ಕರೀತಾ ಹೋಗ್ತೀವಿ. ಒಂದು ಬಿಸ್ನೆಸ್ ಅನ್ನು ನೋಡ್ಕೊಂಡಾಗ ಪ್ಲೇಸಸ್ ಗೊತ್ತಾಗ್ತದೆ. ಅಲ್ಲಿ ಫೈನಾನ್ಸ್ ಇರುತ್ತೆ, ರಾ ಮಟೀರಿಯಲ್ ಇರುತ್ತೆ, ಮಷಿನರಿ ಇರುತ್ತೆ, ಲೇಬರ್ಸ್ ಇರ್ತಾರೆ. ಹಾಗಾಗಿ ಅವೆಲ್ಲವನ್ನು ಯುಟಿಲೈಸ್ ಮಾಡಿಕೊಂಡು ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥದ್ದು, ಅದನ್ನು ನಾವೇನ್ರಿ ಆರ್ಗನೈಸಿಂಗ್ ಅಥವಾ ಸಂಘಟಿಸುವಿಕೆ ಅಂತ ಹೇಳಿ ಕರೀತಾ ಹೋಗ್ತೀವಿ. ಜಸ್ಟ್ ಜನರಲ್ ಥಿಂಗ್ಸ್. ಬಟ್ ಇವತ್ತು ನಾವೇನ್ ಮಾಡೋಣ, ಆರ್ಗನೈಸಿಂಗ್ ಸ್ಟ್ರಕ್ಚರ್, ಸಂಘಟನೆಯ ರಚನೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾವ. ಸಂಘಟನೆ ರಚನೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸಂಘಟನೆ ರಚನೆ ಮೇಲೆ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ ಕೂಡ ಇದೆ, ಹಾಗೆ ಅದರ ಮೇಲೆ 8 ಅಂಕದ ಪ್ರಶ್ನೆ ಕೂಡ ಇದೆ. ಸಂಘಟನೆ ರಚನೆ ಮೇಲೆ, ಹಾಗಾಗಿ ಅದು ಸ್ವಲ್ಪ ಇಂಪಾರ್ಟೆಂಟ್. ಈಗ ಈ ಟಾಪಿಕ್ ಇಂಪಾರ್ಟೆಂಟ್ ಹೋಲಿಕೆ ಮಾಡ್ಕೊಂಡಾಗ ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್. ಆರ್ಗನೈಸಿಂಗ್ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಆರ್ಗನೈಸಿಂಗ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಹೇಳಿ ಸ್ವಲ್ಪ ನೋಡ್ತಾ ಹೋದಾಗೆಲ್ಲ ಗೊತ್ತಾಗುತ್ತೆ. ಆರ್ಗನೈಸಿಂಗ್ ಸ್ಟ್ರಕ್ಚರ್ ಅಂದ್ರೆ ಏನು, ಸಂಘಟಿಸುವಿಕೆ ರಚನೆ ಅಂದ್ರೆ ಏನು ಗೊತ್ತಾ? ಒಂದು ಪರಿಣಾಮಕಾರಿ ರಚನೆಯ ಸಂಸ್ಥೆಯೊಂದರ ಲಾಭದಾಯಕತೆಯನ್ನ ಹೆಚ್ಚಿಸತಕ್ಕಂಥದ್ದು. ಒಂದು ಸಂಘಟನೆಯ ಪರಿಣಾಮಕಾರಿ ಅಂದ್ರೆ ಒಂದು ಸಂಘಟನೆ ಪರಿಣಾಮಕಾರಿಯಾಗಿ ಲಾಭ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಎಫೆಕ್ಟಿವ್ ಪ್ರಾಫಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಯಾವುದು ಸಂಘಟನೆ ರಚನೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತಕ್ಕಂಥ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಕ್ಕೆ? ಪ್ರಾಫಿಟ್, ಲಾಭ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಈಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಈಸ್ ದ ಔಟ್ಕಮ್ಸ್ ಆಫ್ ದ ಆರ್ಗನೈಸಿಂಗ್ ಪ್ರೋಸೆಸ್ ಅಂಡ್ ಎಫೆಕ್ಟಿವ್ ಸ್ಟ್ರಕ್ಚರ್ ವಿಲ್ ರಿಸಲ್ಟ್ ಇನ್ ಇನ್ಕ್ರೀಸ್ಡ್ ಪ್ರಾಫಿಟಬಿಲಿಟಿ ಆಫ್ ದ ಎಂಟರ್ಪ್ರೈಸಸ್. ಎಫೆಕ್ಟಿವ್ ಆರ್ಗನೈಸೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಔಟ್ಕಮ್ ಅಥವಾ ಲಾಭ, ಪ್ರಾಫಿಟಬಲ್ ಇನ್ಕಮ್ ಅಂತ ಹೇಳ್ತೀವಿ. ಅಂದ್ರೆ ಲಾಭದಾಯಕತೆ ಬೆಳವಣಿಗೆಗೆ ಕಾರಣ ಆಗ್ತಕ್ಕಂಥ ಯಾವುದು ಸಂಘಟನೆಯ ರಚನೆ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಒಬ್ರು ಪೀಟರ್ ಡ್ರಕ್ಕರ್ ಅಂತ ಹೇಳ್ತಾ ಹೋಗ್ತಾರೆ. ಪೀಟರ್ ಡ್ರಕ್ಕರ್ ಏನ್ ಹೇಳ್ತಾ ಹೋಗ್ತಾರೆ, ಸಂಘಟನೆ ರಚನೆಯು ಅನಿವಾರ್ಯ ಅಂಶವಾಗಿದೆ, ಕಂಪಲ್ಸರಿ. ಸಂಘಟನೆ ರಚನೆ ಇದೆಯಲ್ಲ, ಇದು ಆರ್ಗನೈಸೇಷನ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಕಂಪಲ್ಸರಿ ಅಂತ ಕರೀತಾ ಹೋಗ್ತೀವಿ, ಅನಿವಾರ್ಯ ಅಂತ ಕರೀತಾ ಹೋಗ್ತೀವಿ. ಮತ್ತು ದೋಷಪೂರಿತ ರಚನೆಯು ವ್ಯವಹಾರ ಕಾರ್ಯನಿರ್ವಹಣೆಯನ್ನು ಗಂಭೀರವಾಗಿ ಅಸ್ವಸ್ಥಗೊಳಿಸಬಹುದು. ಸಮಟೈಮ್ಸ್ ಸಂಘಟನೆ ರಚನೆ ಏನಾದ್ರು ತಪ್ಪಾಗಿದ್ರೆ, ದೋಷಪೂರಿತವಾಗಿದ್ರೆ, ಆ ಸಮಯದಲ್ಲಿ ಏನಾಗುತ್ತೆ, ಆ ಬಿಸಿನೆಸ್ ಏನಾಗುತ್ತೆ, ಸಾಕಷ್ಟು ಸಮಸ್ಯೆ ಎದುರಿಸಬಹುದು. ಇನ್ ಕೇಸ್ ಲಾಸ್ ಆಗ್ಬೋದು, ಕಂಪನಿ ಕ್ಲೋಸ್ ಆಗ್ಬೋದು, ಆ ತರ ಸಾಕಷ್ಟು ಸಮಸ್ಯೆನ ಎದುರಿಸಬಹುದು ಅಥವಾ ನಾಶಗೊಳಿಸಬಹುದು ಎಂದು ಹೇಳಬಹುದು. ಅವ್ರು ಹೇಳೋ ಪ್ರಕಾರ ಏನ್ ಹೇಳ್ತಾರೆ, ಕನ್ನಡದಲ್ಲಿ ನೋಡ್ಕೊಂಡಾಗ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡುವಾಗ ಸಂಘಟನೆ ರಚನೆ ಬಹಳ ಅನಿವಾರ್ಯ, ಕಂಪಲ್ಸರಿ ಮಾಡ್ಕೋಬೇಕು. ಅದು ಬಹುಶಃ ದೋಷಪೂರಿತ ಇರತಕ್ಕಂಥ ಅಥವಾ ಪ್ರಾಬ್ಲಮ್ಸ್ ಇರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥದ್ದು ಏನಾದ್ರು ರಚನೆ ಆಗಿದ್ರೆ, ಸಮಸ್ಯೆಗಳು ಇರ್ತಕ್ಕಂಥ ರಚನೆಗಳಾಗಿದ್ರೆ, ಆ ಸಮಯದಲ್ಲಿ ಏನಾಗ್ತದೆ, ಆ ಕಂಪನಿಯ ಅಸ್ತಿತ್ವ ಕಳ್ಕೋಬಹುದು, ನಾಶವಾಗಬಹುದು, ಕಂಪನಿಯ ಒಂದಿಷ್ಟು ತೊಂದರೆಗಳಿಗೆ ಸಿಲುಕಬಹುದು, ಕಂಪನಿ ಕೆಲವೊಂದು ಆಕ್ಟಿವಿಟೀಸ್ ಅಲ್ಲಿ ಮಾಡಬೇಕಾದ್ರೆ ಸಮಸ್ಯೆಗಳು ಸಿಲುಕಬಹುದು. ಹಾಗಾಗಿ ಸಂಘಟನೆ ರಚನೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಸರಿಯಾದ ರೀತಿಯ ಸಂಘಟನೆ ರಚನೆ ಮಾಡ್ತಕ್ಕಂಥದ್ದು. ಇಂಗ್ಲಿಷ್ ಬಂದಾಗ ಪೀಟರ್ ಡ್ರಕ್ಕರ್ ಏನ್ ಹೇಳ್ತಾ ಹೋಗ್ತಾರೆ, ಎಂಟರ್ಪ್ರೈಸಸ್ ಆನ್ ಇಂಪಾರ್ಟೆನ್ಸ್ ಆಫ್ ಹ್ಯಾವಿಂಗ್ ಆನ್ ಅಪ್ರಾಪ್ರಿಯೇಟ್ ಸೇಲ್ಸ್. ಅಂದ್ರೆ ಇಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಇಂಪಾರ್ಟೆಂಟ್, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಂತ ಹೇಳಿ, ಆರ್ಗನೈಸೇಷನ್ ಸ್ಟ್ರಕ್ಚರ್. ಆ ಸಂಘಟನೆ ರಚನೆ ಅಥವಾ ಸಂಘಟನೆಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು, ಈ ಸಂಘಟಿಸುವಿಕೆ ರಚನೆ ಮಾಡತಕ್ಕಂಥದ್ದು. ಇದು ಹೇಗೆ ಇರುತ್ತೆ ಅನ್ನೋದ್ರ ಮೇಲೆ ಆ ಕಂಪನಿಯ ವ್ಯಾಲ್ಯೂಸ್, ಕಂಪನಿಯ ಏನಂತೀವಿ ಗ್ರೋತ್, ಬೆಳವಣಿಗೆ ಡಿಪೆಂಡೆಂಟ್ ಆಗಿರುತ್ತೆ. ಯಾರ ಪ್ರಕಾರ? ಪೀಟರ್ ಡ್ರಕ್ಕರ್ ಅವರ ಪ್ರಕಾರ. ಇದನ್ನ ಹೇಳ್ತಾರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಗ್ಗೆ
ಜಾಸ್ತಿ ನೋಡ್ಕೊಳ್ಳೋದು ಬೇಡ, ಇದರಲ್ಲಿರ್ತಕ್ಕಂಥ ಟೈಪ್ಸ್ ನಿಮಗೆ ಬಹಳ ಇಂಪಾರ್ಟೆಂಟ್. ಸೊ 2 ಮಾರ್ಕ್ಸ್ಗೆ ಕೇಳಿದ್ರೆ ಆರ್ಗನೈಸಿಂಗ್ ಸ್ಟ್ರಕ್ಚರ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ 2 ಮಾರ್ಕ್ಸ್ಗೆ ಕೇಳಬಹುದು. ಬಟ್ ಅದರ್ವೈಸ್ ನಿಮಗೆ 8 ಅಂಕದ ಪ್ರಶ್ನೆ ಯಾವ್ದ್ರ ಮೇಲೆ ಕೇಳ್ತಾರೆ ಸರ್ ಈ ಟಾಪಿಕ್ ಮೇಲೆ, ಆರ್ಗನೈಸಿಂಗ್ ಸ್ಟ್ರಕ್ಚರ್ ಮೇಲೆ? ಸೊ 2 ಟೈಪ್ಸ್, ಒಂದು ಫಂಕ್ಷನಲ್ ಸ್ಟ್ರಕ್ಚರ್ ಅಂಡ್ ಡಿವಿಷನಲ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಕಾರ್ಯಾತ್ಮಕ ರಚನೆ ಮತ್ತು ವಿಭಾಗ ರಚನೆ, ಅದರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈಗ ಸ್ವಲ್ಪ ಇದರ ಬಗ್ಗೆ ಗೊತ್ತಾಯ್ತು ಅಂದ್ರೆ ಸಾಕು. ಇದನ್ನ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ರೂಪದಲ್ಲಿ ನಾನು ಎಕ್ಸ್ಪ್ರೆಷನ್ಸ್ ಮಾಡಿ ನೆಕ್ಸ್ಟ್ ಇದರ ಟೈಪ್ಸ್ ಹೋಗ್ತಾ ಹೋಗ್ತೇನೆ. ಎಕ್ಸಾಂಪಲ್ಸ್ ಏನು? ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ರೆ ನಿಮಗೆ ಒಂದು ನಾಲೆಜ್ ಇರಲಿ ಅಂತ ಒಂದು ಎಕ್ಸಾಂಪಲ್ ರೂಪದಲ್ಲಿ ಹೇಳ್ತಾರೆ. ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಒಂದು ಕಂಪನಿ ಇದೆ. ಒಂದು ಕಂಪನಿಯಲ್ಲಿ 3 ಜನ ಕೆಲಸಗಾರರಿದ್ದಾರೆ. ಓಕೆ, ನಾನು ಹೇಳ್ತಾ ಇರ್ತಕ್ಕಲ್ಲ, ಒಂದು ಕಂಪನಿ ಇದೆ, ಒಂದು ಸ್ಟ್ರಕ್ಚರ್, ಒಂದು ಆರ್ಗನೈಸಿಂಗ್ ಇದೆ. ಅದರಲ್ಲಿ 3 ಮೆಂಬರ್ಸ್ ವರ್ಕರ್ಸ್ ಇದ್ದಾರೆ. ಒಬ್ಬರು ಹೆಡ್ ಆಫ್ ದ ಅಂದ್ರೆ ಆರ್ಗನೈಸೇಷನ್ಸ್, ಆ ಕಂಪನಿಯನ್ನ ನಡೆಸಿಕೊಂಡು ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ ಇದೆ. ಟೋಟಲಿ 4 ಜನ. ಆ ಹೆಡ್ ಆಫ್ ದ ಆರ್ಗನೈಸೇಷನ್ ಅಂದ್ರೆ ಆ ಕಂಪನಿಯ MD ಅಥವಾ ಕಂಪನಿಯ ಮಾಲೀಕ ಅಥವಾ ಆರ್ಗನೈಸಿಂಗ್ ಸ್ಟ್ರಕ್ಚರ್ ಇರ್ತಕ್ಕಂಥ ಓನರ್ ಇರ್ತಾನಲ್ಲ, ಅವನೇನ್ ಮಾಡ್ತಾನೆ, 3 ಜನಕ್ಕೂ ಒಂದು ವರ್ಕರ್ ಡಿವೈಡ್ ಮಾಡ್ತಾನೆ. ಸೊ ಅವ್ರು ಮಾಡ್ತಕ್ಕಂಥ ಬಿಸಿನೆಸ್ ಏನಾಗಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇರ್ತಾರೆ. ಟ್ರಾವೆಲ್ ಏಜೆನ್ಸಿ ಗೊತ್ತಲ್ಲ, ಅಂದ್ರೆ ಟ್ರಾವೆಲ್ ಏಜೆನ್ಸಿ ಬಗ್ಗೆ ನೆನ್ಪಿಟ್ಟು ತಂದ್ಕೊಳ್ತೀನಿ. ಸೊ ಆ ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇರ್ತಾರೆ. ಆ ಹೆಡ್ ಆಫ್ ದ ಫ್ಯಾಮಿಲಿ ಅಥವಾ ಹೆಡ್ ಆಫ್ ದ ಆರ್ಗನೈಸೇಷನ್ ಅಂದ್ರೆ ಆ ಕಂಪನಿಯ ಮಾಲೀಕ ಅಥವಾ ಓನರ್ ಏನಿರ್ತಾನೋ ಅಥವಾ ಆ ಕಂಪನಿಯನ್ನು ನಡೆಸ್ತಕ್ಕಂಥ ವ್ಯಕ್ತಿ ಏನಿರ್ತಾನೋ, ಆ 3 ಜನಕ್ಕೂ ಸಪರೇಟ್ ಡಿವೈಡ್ ಮಾಡ್ತಾನೆ ವರ್ಕನ್ನ. ಈಗ ಡಿವೈಡ್ ಮಾಡ್ತಾನೆ, ಫಸ್ಟ್ ಮೊದಲನೇ ವ್ಯಕ್ತಿಗೆ ಏನ್ ಮಾಡ್ತಾನೆ, ಕಂಪನಿಯ ಎಲ್ಲ ವೆಹಿಕಲ್ ಗಳನ್ನ ಮ್ಯಾನೇಜ್ ಮಾಡತಕ್ಕಂಥದ್ದು, ಅಂದ್ರೆ ಕಸ್ಟಮರ್ ಕೇಳಿದಾಗ ಅವುಗಳನ್ನ ಸಪ್ಲೈ ಮಾಡ್ತಕ್ಕಂಥದ್ದು, ಪಿಕಪ್ ಅವ್ರನ್ನ ಕರ್ಕೊಂಡ್ ಬರ್ತಕ್ಕಂಥದ್ದು, ಸೊ ಅವ್ರನ್ನ ಬಿಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಸೆಕೆಂಡ್, ಎರಡನೇ ವ್ಯಕ್ತಿ ಏನ್ ಮಾಡ್ತಾರೆ, ಆ ಆರ್ಗನೈಸೇಷನ್ ಕಸ್ಟಮರ್ ಬಂದಾಗ ಅವ್ರು ಉಳ್ಕೊಳ್ಳೋದಕ್ಕೆ ವಸತಿ ಗೃಹ ಅಂತ ಅಂದ್ರೆ ಅವ್ರಿಗೆ ಲಾಡ್ಜಿಂಗ್ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯಕ್ತಿ ಎರಡನೇದವನಾಗಿರ್ತಾರೆ. ಅಂದ್ರೆ ಎರಡನೇ ವ್ಯಕ್ತಿಗೆ ಕೆಲಸ ಏನು, ಅವ್ರು ಬಂದಾಗ ಅವ್ರು ಉಳ್ಕೊಳ್ಳೋದಕ್ಕೆ ಊಟದ ವ್ಯವಸ್ಥೆ, ಸೊ ಎಲ್ಲವನ್ನ ಮಾಡ್ತಕ್ಕಂಥ ಕೆಲಸ ಯಾರ್ದಾಗಿರುತ್ತೆ, ಸೆಕೆಂಡ್ ವರ್ಕರ್. ಇನ್ನು ಥರ್ಡ್ ವರ್ಕರ್ ಏನಂದ್ರೆ ಆ ವ್ಯಕ್ತಿಗಳು ಕೊಡ್ತಕ್ಕಂಥ ಕ್ಯಾಶ್, ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡು ಅಥವಾ ಅವ್ರು ಕೊಡ್ತಕ್ಕಂಥ ಕ್ಯಾಶ್, ಅವುಗಳಿಗೆ ಬಿಲ್ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಈ 3 ಜನ ಏನ್ ಮಾಡಬೇಕು, ಯಾರು ಆ ಕಂಪನಿಯ ಮಾಲೀಕ ಹೇಳಿದಾಗೆ ಕೇಳಬೇಕು. ಎಕ್ಸಾಂಪಲ್ ಒಂದು ಆರ್ಗನೈಸೇಷನ್ ಇದೆ, ಈ 3 ಜನ ಕೆಲಸ ಮಾಡಿದಾಗ ಮಾತ್ರ ಆರ್ಗನೈಸೇಷನ್ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಯಾರಾದ್ರೂ ಮಿಸ್ ಆದ್ರೂ ಕೂಡ ಅಲ್ಲಿ ಬಿಸಿನೆಸ್ಗೆ ತೊಂದರೆ ಆಗುತ್ತೆ. ಕೇಳ್ತೀನಲ್ಲ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಕಂಪನಿ ನಡೆಸಬೇಕಾದ್ರೆ ಅಲ್ಲಿ ವರ್ಕರ್ ಕೂಡ ಏನಾಗಿರ್ಬೇಕು, ಕರೆಕ್ಟ್ ಆಗಿ ಕೆಲಸ ಮಾಡಬೇಕು, ಕೆಲಸನ ಹಂಚಿಕೆ ಮಾಡಬೇಕು. ಸೊ ಅದಕ್ಕೆ ಕೆಲಸಕ್ಕೆ ತಕ್ಕಂತ ರಿಪೋರ್ಟ್ ಅನ್ನು ಕೂಡ ಏನ್ ಮಾಡಬೇಕು, ಓನರ್ಸ್ ತೆಗೆದುಕೊಳ್ಬೇಕು. ಇದು ಆರ್ಗನೈಸಿಂಗ್ ಸ್ಟ್ರಕ್ಚರ್ಸ್ ಅಲ್ಲಿ ಬರ್ತಕ್ಕಂಥ ಇಷ್ಟು ನಿಮ್ಗೆ ಜನರಲ್ ನಾಲೆಜ್ ಅಲ್ಲಿ ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳೋದ್ರೆ, ನಿಮ್ದೇ ಒಂದು ಮನೆ ಇದೆ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ, ನಿಮ್ಗೆ ಒಂದಿಷ್ಟು ಕೆಲಸಗಳನ್ನು ಕೊಡ್ತಾರೆ, ನೀ ಈ ಕೆಲಸ ಮಾಡು, ನೀ ಈ ಕೆಲಸ ಮಾಡು, ನೀ ಈ ಕೆಲಸ ಮಾಡು. ಎಲ್ಲರೂ ಕೆಲಸ ಮಾಡಿದಾಗ ಏನಾಗ್ತಾ, ಮನೆ ಚೆನ್ನಾಗಿ ಕಾಣುತ್ತೆ. ಯಾರು ಒಬ್ರು ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಮಾಡಿರ್ತಾರೆ, ಅಥವಾ ಎಲ್ಲಾ ಕೆಲಸ ಮಾಡಿದ್ರು ಅಲ್ಲಿ ಒಂದು ಕೆಲಸ ಏನಾಗುತ್ತೆ, ದೋಷಪೂರಿತವಾಗಿರ್ತದೆ, ಸಮಸ್ಯೆಗಳು ಕೂಡಿರ್ತವ, ಸರಿಯಾಗಿ ಕೆಲಸ ಆಗಿರೋದಿಲ್ಲ. ಹಾಗಾಗಿ ಎಲ್ಲರೂ ಕರೆಕ್ಟ್ ಆಗಿ ಮಾಡ್ತಾರೆ. ಓಕೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದಕ್ಕೆ, ಪ್ರಾಫಿಟಬಿಲಿಟಿ ಆರ್ ಗ್ರೋತ್ ಆಫ್ ಆರ್ಗನೈಸೇಷನ್, ಅಂದ್ರೆ ಬಿಸಿನೆಸ್ ಬೆಳೆಯೋದಕ್ಕೆ, ಬಿಸಿನೆಸ್ ಲಾಭ ಮಾಡೋದಕ್ಕೆ ಸಂಘಟನೆ ರಚನೆ ಬಹಳ ಮಹತ್ವ ಕೊಡ್ತಕ್ಕಂಥದ್ದು. ಓಕೆ, ಸೊ ಇನ್ನು ಇಷ್ಟು ಸಾಕಿ ಈ ಟಾಪಿಕ್ ಬಗ್ಗೆ. ಸೊ ನಾವೇನ್ ಮಾಡೋದು, ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಅದರಲ್ಲಿ 2 ಇದ್ದಾಗ ಎರಡನ್ನು ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಸಂಘಟನಾ ರಚನೆಯ ವಿಧಗಳಲ್ಲಿ 2 ವಿಧಗಳು. ಸೊ ಫಂಕ್ಷನಲ್ ಸ್ಟ್ರಕ್ಚರ್ ಅಂಡ್ ಸೆಕೆಂಡ್ ಒನ್ ಡಿವಿಷನಲ್ ಸ್ಟ್ರಕ್ಚರ್, ಕಾರ್ಯಾತ್ಮಕ ರಚನೆ ಮತ್ತು ವಿಭಾಗೀಯ ರಚನೆ. ಸೊ ಇವೆರಡು ಬಹಳ ಇಂಪಾರ್ಟೆಂಟ್, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದಕ್ಕೆ, 8 ಅಂಕದ ಪ್ರಶ್ನೆಗೆ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಇವೆರಡನ್ನ ಕಂಪಲ್ಸರಿ ನಾನು ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ವಿಡಿಯೋ ಒಂದು ಮಾಡ್ತಾ ಇದೀನಿ, ಸೆಕೆಂಡ್ ವಿಡಿಯೋ ಒಂದು ಮಾಡ್ತಾ ಇದೀನಿ. ಸೊ ಇವತ್ತು ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ಫಂಕ್ಷನಲ್ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಅಂದ್ರೆ ಇಲ್ಲಿ ನೀವು ಸಾಕಷ್ಟು ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಒಂದು ಪೇಜ್ ಅಲ್ಲಿ ಕವರ್ ಮಾಡಿದ್ರೆ 8 ಮಾರ್ಕ್ಸ್ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ಪಾಯಿಂಟ್ಸ್ ಗಳಿಲ್ಲ, ಕೇವಲ ಏನಾಗಿದೆ, ಥಿಯರಾಟಿಕಲ್ ಪಾರ್ಟ್ಗಳಿದಾವೆ. ಹಾಗಾಗಿ ಅವುಗಳ ಬಗ್ಗೆ ನೀಟಾಗಿ ನೋಡ್ಕೊಂಡ್ರೆ ನಾವು ಮಾಡ್ಬೋದು, ಇವುಗಳನ್ನ ಈಸಿಯಾಗಿ ಕಲ್ತಿ, ಈಗ ಈಸಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಬಹಳ ಇಂಪಾರ್ಟೆಂಟ್. ಸೊ ನಿಮ್ಗೆ ಅರ್ಥ ಆಯ್ತಂದ್ರೆ ಆ ಟಾಪಿಕ್ ಬಹಳ ಇಂಪಾರ್ಟೆಂಟ್. 8 ಅಂಕದ ಪ್ರಶ್ನೆ ನಿಮಗೆ ಬರ್ತಾ ಹೋಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವೇನ್ ಮಾಡೋಣ, ಫಂಕ್ಷನಲ್ ಸ್ಟ್ರಕ್ಚರ್, ಕಾರ್ಯಾತ್ಮಕ ರಚನೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ಫಂಕ್ಷನಲ್ ಸ್ಟ್ರಕ್ಚರ್.
ಕಾರ್ಯಾತ್ಮಕ ರಚನೆ. ಸೊ ಕಾರ್ಯಾತ್ಮಕ ರಚನೆ ಅಂದ್ರೆ ಏನು? ಗ್ರೂಪಿಂಗ್ ಆಫ್ ಜಾಬ್ಸ್ ಸಿಮಿಲರ್ ನೇಚರ್ ಅಂಡರ್ ಫಂಕ್ಷನಲ್ ಅಂಡ್ ಆರ್ಗನೈಸಿಂಗ್ these major functions as separate departments creates a functional structure. ಅರ್ಥ ಇಷ್ಟೇ, ಒಂದೇ ಸ್ವರೂಪವುಳ್ಳ ಕಾರ್ಯಗಳನ್ನ ಕಾರ್ಯಾತ್ಮಕದ ಅಡಿಯಲ್ಲಿ ಹೇಳ್ತಕ್ಕಂಥ ಏನು? ಗ್ರೂಪಿಂಗ್ ಆಫ್ ಜಾಬ್ಸ್ ಆಫ್ ಸಿಮಿಲರ್ ನೇಚರ್ ಅಂದ್ರೆ ಒಂದೇ ರೀತಿಯ ಕೆಲಸಗಳನ್ನ ಆ ಕಾರ್ಯಾತ್ಮಕ ಕೆಲಸ ಮಾಡುವಂತ ಒಂದು ರೀತಿ ಅಂದ್ರೆ ಒಂದೇ ರೀತಿಯ ಕೆಲಸಗಳನ್ನು ಮಾಡ್ತಕ್ಕಂಥವೆಲ್ಲರೂ ಒಂದೇ ಕಡೆ ಸೇರಿಸ್ತಕ್ಕಂಥದ್ದು. ಅಂದ್ರೆ ಯಾವ್ಯಾವ ಇರ್ತಾವ ಅವುಗಳೆಲ್ಲ ಅಂದ್ರೆ ಒಂದು ಕೆಲಸ ಮಾಡುವಂತ ಗ್ರೂಪ್ಗಳನ್ನ ಏನ್ ಮಾಡ್ತಾರೆ? ಒಂದೇ ಕಾರ್ಯಾತ್ಮಕದ ಅಡಿಯಲ್ಲಿ ಸೇರಿಸ್ತಕ್ಕಂಥ ಒಂದೇ ಸ್ವರೂಪಗಳ ಅಂದ್ರೆ ಒಂದೇ ರೀತಿಯ ಕೆಲಸಗಳು ಇರ್ತಕ್ಕಂಥವ್ರು ಏನ್ ಮಾಡ್ತೀವಿ ನಾವು? ಒಂದೇ ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ತಕ್ಕಂಥ ಅದಕ್ಕೆ ಸಿಮಿಲರ್ ನೇಚರ್ ಅಂತ ಹೇಳ್ತೀವಿ. ಯಾವ್ಯಾವ ಸಿಮಿಲರ್ ಇದ್ದಾವೆ, ಸೊ ಒಂದೇ ರೀತಿ ಕೆಲಸಗಳಿದ್ದಾವೆ, ಅವುಗಳೆಲ್ಲ ಒಂದೇ ಸ್ವರೂಪದಲ್ಲಿ ಸೇರಿರ್ತಕ್ಕಂಥದ್ದು ಸಿಮಿಲರ್ ನೇಚರ್ ಅಂದ್ರೆ ವಿಭಾಗದ ರೂಪದಲ್ಲಿ ಡಿವೈಡ್ ಮಾಡ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಒಂದು ಫ್ಯಾಕ್ಟರಿ ಅಂತ ಬಂದಾಗ ಫ್ಯಾಕ್ಟರಿ ಏನ್ ಮಾಡ್ತೀವಿ? 3 ರೀತಿ ಡಿವೈಡ್ ಮಾಡಿದ್ವಿ ನಾವು, ಟಾಪ್ ಲೆವೆಲ್, ಮಿಡ್ ಲೆವೆಲ್, ಲೋವರ್ ಲೆವೆಲ್, ಮೊದಲ ಹಂತ, ಮಧ್ಯಮ ಹಂತ, ಕೆಳ ಹಂತ. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು? ಮಧ್ಯಮ ಹಂತದಲ್ಲಿ ನೋಡ್ಕೊಳ್ತಾವ್ರಿ. ಮಧ್ಯಮ ಹಂತದಲ್ಲಿ ಎಲ್ಲರೂ ಮ್ಯಾನೇಜರ್ಸೇ, ಬಟ್ ಅವ್ರು ಏನ್ ಮಾಡ್ತಾರೆ? ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಇದಾವೆ. ಮಧ್ಯಮ ಹಂತದಲ್ಲಿ ಎಲ್ಲರೂ ಏನಿದ್ದಾರೆ? ವ್ಯವಸ್ಥಾಪಕರು, ಮ್ಯಾನೇಜರ್ಸ್ ಇದ್ದಾರೆ. ಅವರೆಲ್ಲರೂ ಸಪರೇಟ್ ಡಿಪಾರ್ಟ್ಮೆಂಟ್ಸ್. ಏನೇ ಡಿಪಾರ್ಟ್ಮೆಂಟ್ಸ್ ಇದೆ ಕ್ಯಾಶುವಲ್ ಅರ್ಥ ಮಾಡ್ಕೊಳ್ರಿ. ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಓಕೆ, ಆಮೇಲೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಅಕೌಂಟೆಂಟ್ಸ್, ಹೀಗೆ ಸಾಕಷ್ಟು ಬೇರೆ 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 ಡಿಪಾರ್ಟ್ಮೆಂಟ್ಸ್ ಅನ್ನ ಒಂದೇ ಕಡೆ ನೋಡ್ತೀವಿ. ಅಂದ್ರೆ ಒಂದೇ ವಿಭಾಗದಲ್ಲಿ ನೋಡ್ತೀವಿ, ಒಂದೇ ಡಿಪಾರ್ಟ್ಮೆಂಟ್ ಕಡೆ ನೋಡ್ತೀವಿ. ಅವೆಲ್ಲವೂ ಕಾರ್ಯಾತ್ಮಕ ರಚನೆ. ಸೊ ಒಂದೇ ರೀತಿಯ ಹೊಂದಿರತಕ್ಕಂಥವು. ಇಲ್ಲಿ 4 ರೀತಿಯ ವ್ಯವಸ್ಥಾಪಕರು ಬರ್ತಕ್ಕಂಥ. ಸಾಮಾನ್ಯವಾಗಿ ಇಲ್ಲಿ ಏನೇನು ಬರುತ್ತೆ? ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಅವ್ರ ಅಂಡರ್ ಅಲ್ಲಿ ಬರ್ತಕ್ಕಂಥವ್ರು ಹ್ಯೂಮನ್ ರಿಸೋರ್ಸ್, ಮಾರ್ಕೆಟಿಂಗ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಪರ್ಚೇಸ್, 4 ಡಿಪಾರ್ಟ್ಮೆಂಟ್ ಅನ್ನ ಕೊಡ್ತಾ ಹೋದ್ರೆ ಹೇಳ್ತಕ್ಕಂಥ ಎಕ್ಸಾಂಪಲ್ಸ್ ಅಷ್ಟೇ. ಇಲ್ಲಿ ಒಂದೇ ರೀತಿಯ ಕಾರ್ಯವನ್ನು ಒಳಗೊಂಡಿರ್ತಕ್ಕಂಥ ರಿಸೋರ್ಸ್ ಸಂಪನ್ಮೂಲ ಅಲ್ಲೇ ಸಿಗುತ್ತೆ, ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಸಿಗುತ್ತೆ. ಆಮೇಲೆ ಸಾಮಾನ್ಯವಾಗಿ ಹೇಳ್ತಕ್ಕಂಥ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಸಂಶೋಧನೆ ಮತ್ತು ಅವುಗಳ ಸಂಬಂಧಪಟ್ಟ ಅಭಿವೃದ್ಧಿ ಅಲ್ಲೇ ಮಾಡ್ತೀವಿ. ಹಾಗಾಗಿ ಎಲ್ಲಾ ರೀತಿಯ ಡಿಪಾರ್ಟ್ಮೆಂಟ್ಸ್ ಒಂದೇ ಕಡೆ ಸಿಗ್ತಕ್ಕಂಥವು ಅಂದ್ರೆ ಒಂದೇ ರೀತಿಯ ಕೆಲಸಗಳು. ಹಾಗಾಗಿ ಅವುಗಳನ್ನ ಕಾರ್ಯಾತ್ಮಕ ರಚನೆ ಅಂತ ಹೇಳ್ತೀವಿ. ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದ ಅನ್ಕೊಂತೀನಿ, ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್. ನಾವು ಮಿಡಲ್ ಲೆವೆಲ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ವಿ. ಮಿಡಲ್ ಲೆವೆಲ್ ಅಲ್ಲಿ ಎಲ್ಲರೂ ಮ್ಯಾನೇಜರ್ಸ್, ಎಲ್ಲರೂ ಮ್ಯಾನೇಜರ್ಸ್. ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಅಂತ ವ್ಯವಸ್ಥಾಪಕರು ಕರಿತಾ ಹೋಗ್ತೀವಿ. ಆ ಮ್ಯಾನೇಜರ್ಸ್ ಎಲ್ಲರೂ ಏನಾಗಿರ್ತಾರೆ? ಒಂದೇ ರೀತಿಯ ಜಾಬ್ ಗಳನ್ನ ಮಾಡ್ತಾ ಇರ್ತಾರೆ, ಬಟ್ ಅವ್ರ ಡಿಪಾರ್ಟ್ಮೆಂಟ್ಸ್ ಬೇರೆ ಇರುತ್ತೆ. ಸಿಮಿಲರ್ ಜಾಬ್, ಪರ್ಚೇಸ್ ಮಾಡ್ತಕ್ಕಂಥವ್ರ ಕೆಲಸ ಪರ್ಚೇಸ್ ಮಾಡ್ತಕ್ಕಂಥದ್ದು, ಸೇಲ್ಸ್ ಮಾಡ್ತಕ್ಕಂಥವ್ರ ಕೆಲಸ ಸೇಲ್ಸ್ ಮಾಡ್ತಕ್ಕಂಥದ್ದು, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು. ಓಕೆ, ಇವೆಲ್ಲ ಸಿಮಿಲರ್ ನೇಚರ್, 3 ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಕ್ಕಂಥವು ಕಾರ್ಯಾತ್ಮಕ ರಚನೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಇದೆ, ಅವುಗಳನ್ನ ಒಂದೊಂದಾಗಿ ಪಾಯಿಂಟ್ಸ್ ವೈಸ್ ನೋಡ್ತಾ ಹೋಗೋಣ. ಫಂಕ್ಷನಲ್ ಸ್ಟ್ರಕ್ಚರ್, ಕಾರ್ಯಾತ್ಮಕ ರಚನೆ. ಥಿಯರಾಟಿಕಲ್ ಪಾರ್ಟ್ ಇರೋದ್ರಿಂದ ಇಲ್ಲಿ ಥಿಯರಾಟಿಕಲ್ ಪಾರ್ಟ್ ಎಲ್ಲ ಪಾಯಿಂಟ್ಸ್ ಎಕ್ಸ್ಪ್ರೆಷನ್ಸ್ ಬರೆದು ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಪುಸ್ತಕದಲ್ಲಿ ನಾನು ಏನ್ ಮಾಡ್ತದೆ ನಿಮಗೆ ಒಂದು ಸ್ವಲ್ಪ ಅದರ ಬಗ್ಗೆ ನಾಲೆಜ್ ಅನ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಒಂದು ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥದ್ದೇ ಫಂಕ್ಷನಲ್ ಸ್ಟ್ರಕ್ಚರ್ ಲೀಡ್ಸ್ ಟು occupational specialization since emphasis placed on specific functions. ಅಂದ್ರೆ ಒಂದು ನಿರ್ದಿಷ್ಟ ಕಾರ್ಯಗಳ ಪ್ರಾಮುಖ್ಯತೆಯನ್ನ ನೀಡೋದು. ಅಂದ್ರೆ ಒಂದು ನಿರ್ದಿಷ್ಟ ಕಾರ್ಯಕ್ಕೆ ಪ್ರಾಮುಖ್ಯತೆ ನೀಡುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಜಾಬ್ಗೆ ಏನ್ ಮಾಡೋದಿಲ್ಲ ಪ್ರಾಮುಖ್ಯತೆ ಅಂದ್ರೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಏನಾಗುತ್ತೆ? ವೃತ್ತಿಪರತೆಯ ವೈಶಿಷ್ಟ್ಯತೆ ಏನಾಗುತ್ತೆ? ಕಾರಣ ಆಗ್ತಕ್ಕಂಥ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಒಂದು ವಿಭಾಗದಲ್ಲಿ ಇರತಕ್ಕಂಥ ಕೆಲಸಗಾರರು ವರ್ಕರ್ಸ್ ಏನ್ ಮಾಡ್ತಾರಲ್ಲ, ವರ್ಕರ್ಸ್ಗೆ ಇದರಿಂದ ಏನಾಗುತ್ತೆ? ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಕೊಡೋದ್ರಿಂದ ಆ ವರ್ಕರ್ಸ್ ಕೆಲಸ ಮಾಡೋದಕ್ಕೆ, ದಕ್ಷತೆಯಿಂದ ಕೆಲಸ ಮಾಡೋದಕ್ಕೆ ಬಹಳ ಸಹಾಯ ಆಗ್ತಕ್ಕಂಥದ್ದು. ಅಂದ್ರೆ ಕಂಪನಿಯ ಕೆಲಸಗಾರರು ಕೆಲಸ ಮಾಡೋದಕ್ಕೆ ಪ್ರಮೋಟ್ ಯಾವ್ದು ಮಾಡುತ್ತೆ? ಕಾರ್ಯಾತ್ಮಕ ರಚನೆ ಮಾಡ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಆ ವರ್ಕರ್ಸ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಕೊಡ್ತಕ್ಕಂಥದ್ದು ಯಾವುದು? ಕಾರ್ಯಾತ್ಮಕ ರಚನೆ. ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಕ್ಕಂಥದ್ದು. ಸದನ ಅವರು ಹೇಳ್ತಾ ಹೋಗ್ತಾರೆ, this promotes efficiency in utilization of manpower as employees perform similar tasks within a department and are able in improve performance. ಇದೇನಾಗ್ತಾ ಹೋಗ್ತಂದ್ರೆ ಇಟ್ಸ್ ಇಂಪ್ರೂವ್ ಪರ್ಫಾರ್ಮೆನ್ಸ್. ಯಾರು? ವರ್ಕರ್ಸ್
ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಯಾವುದಕ್ಕೆ? ಪರ್ಟಿಕ್ಯುಲರ್ ಟಾಸ್ಕ್ ಅನ್ನು ಕೊಡೋದ್ರ ಮೂಲಕ. ಹಾಗಾಗಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಕಾರ್ಯಾತ್ಮಕ ರಚನೆ ಮಾಡುತ್ತೆ ಕೆಲಸಗಾರರು ಕೆಲಸ ಮಾಡೋದಕ್ಕೆ ಎಷ್ಟು ಸಾಧ್ಯ ಅಷ್ಟು ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥದ್ದು. ಸೊ ಫಸ್ಟ್ ಪಾಯಿಂಟ್. ಓಕೆ, ಸೆಕೆಂಡ್ ಪಾಯಿಂಟ್. ಓಕೆ, ಅಡ್ವಾಂಟೇಜ್ ಅಲ್ಲಿ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾ ಹೋಗ್ತಾರೆ? ಇಟ್ ಪ್ರಮೋಟ್ಸ್ ಕಂಟ್ರೋಲ್ ಅಂಡ್ ಕಾಂಟ್ರಿಬ್ಯೂಷನ್ ವಿದಿನ್ ಎ ಡಿಪಾರ್ಟ್ಮೆಂಟ್ಸ್ ಬಿಕಾಸ್ ಆಫ್ ಸಿಮಿಲರ್ ಟಾಸ್ಕ್ ಬೀಯಿಂಗ್ ಪರ್ಫಾರ್ಮ್. ಸೊ ಅವ್ರು ಹೇಳ್ತಕ್ಕಂಥದ್ದು ಇಲ್ಲಿ ಸಿಮಿಲರ್ ಟಾಸ್ಕ್ ವಿದಿನ್ ಎ ಡಿಪಾರ್ಟ್ಮೆಂಟ್ಸ್, ಎಲ್ಲಾ ವಿಭಾಗಗಳ ನಡುವೆ ಸಿಮಿಲರ್ ಟಾಸ್ಕ್ ಇದೆ. ಸಿಮಿಲರ್ ಅಂದ್ರೆ ಹೊಂದಾಣಿಕೆ ಇದೆ. ಸೊ ಒಂದಕ್ಕೊಂದು ಸಂಬಂಧಗಳಿದಾವೆ. ಸೊ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಮತ್ತೊಂದು ಡಿಪಾರ್ಟ್ಮೆಂಟ್ ಸಂಬಂಧ ಇರೋದ್ರಿಂದ ಇಲ್ಲಿ ಏನಾಗ್ತಾ ಹೋಗ್ತಂದ್ರೆ ದಕ್ಷತೆ ಅಂದ್ರೆ ಒಂದಕ್ಕೊಂದು ಕಂಟ್ರೋಲ್ ಮಾಡಬಹುದು, ಒಂದಕ್ಕೊಂದು ಡಿಪಾರ್ಟ್ಮೆಂಟ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಸೊ ಟು ಪ್ರಮೋಟ್ ಅಂದ್ರೆ ಅಥವಾ ಕೋಆರ್ಡಿನೇಷನ್, ಒಂದಕ್ಕೊಂದು ಸಮನ್ವಯತೆಯನ್ನು ಕೂಡ ಸಾಧಿಸಬಹುದು, ಅವುಗಳನ್ನ ಪ್ರೋತ್ಸಾಹ ಕೂಡ ಕೊಡ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ಕಾರ್ಯಾತ್ಮಕ ರಚನೆಯಲ್ಲಿ ಡಿಪಾರ್ಟ್ಮೆಂಟ್ಗಳು ಸಿಮಿಲರ್ ಟಾಸ್ಕ್ ಇರ್ತವೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಇಲ್ಲಿ ಪರ್ಚೇಸ್ ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್ ಎಲ್ಲರೂ ಮ್ಯಾನೇಜರ್ಸೇ, ಬಟ್ ಡಿಪಾರ್ಟ್ಮೆಂಟ್ ಮಾತ್ರ ಬೇರೆ. ಎಲ್ಲರೂ ಮ್ಯಾನೇಜರ್ಸೇ ಬಟ್ ಡಿಪಾರ್ಟ್ಮೆಂಟ್ ಬೇರೆ. ಸಿಮಿಲರ್ ಟಾಸ್ಕ್ ಅವ್ರ ಹತ್ರ ಏನಿರುತ್ತೆ, ಒಂದು ಸಂಬಂಧಗಳು, ಒಂದಕ್ಕೊಂದು ಕೋಆರ್ಡಿನೇಷನ್ ಇರ್ತಾ ಹೋಗುತ್ತೆ. ಇನ್ನು ಥರ್ಡ್ ಪಾಯಿಂಟ್ ನೋಡ್ಕೋಣ. ಥರ್ಡ್ ಪಾಯಿಂಟ್ ಬಂದು ಏನಿದೆ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಮ್ಯಾನೇಜಿಂಗ್ ಅಂಡ್ ಆಪರೇಷನಲ್ ಎಫಿಷಿಯನ್ಸಿ ಅಂಡ್ ದಿಸ್ ರಿಸಲ್ಟ್ ಇನ್ ಇನ್ಕ್ರೀಸಿಂಗ್ ಪ್ರಾಫಿಟ್. ಸೊ ಅವ್ರು ಹೇಳ್ತಕ್ಕಂಥ ಇನ್ಕ್ರೀಸಿಂಗ್ ಮ್ಯಾನೇಜರಲ್ ಎಫಿಷಿಯನ್ಸಿ ಅಂದ್ರೆ ಕಂಪನಿಯ ವ್ಯವಸ್ಥಾಪಕ ಅಥವಾ ಕಂಪನಿಯ ಕಾರ್ಯಾಚರಣೆಯಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಾರರ ಮೇಲೆ ಗಮನ ಹರಿಸೋದ್ರಿಂದ, ಅವರ ಮೇಲೆ ಪರಿಣಾಮಕಾರಿಯಾಗಿ ಕೆಲಸವನ್ನು ನೋಡಿಕೊಳ್ಳೋದ್ರಿಂದ ಏನಾಗುತ್ತೆ, ಇನ್ಕ್ರೀಸ್ ದ ಪ್ರಾಫಿಟಬಿಲಿಟಿ ಅಥವಾ ಲಾಭದ ಅಧಿಕತೆ ಜಾಸ್ತಿ ಆಗುತ್ತೆ. ಯಾವುದರಿಂದ? ಕಾರ್ಯಾತ್ಮಕ ರಚನೆಯಿಂದ. ಇವ್ರು ಏನ್ ಮಾಡ್ತಾರೆ, ನಾನು ಆಲ್ರೆಡಿ ಹೇಳಿದಾಗ ಫಸ್ಟ್ ಪಾಯಿಂಟ್ ಅಲ್ಲಿ ಇಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕೆ? ವರ್ಕರ್ಸ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ವರ್ಕರ್ಸ್ ಎಫಿಷಿಯನ್ಸಿ ಆಗಿ ವರ್ಕ್ ಮಾಡ್ತಾರೆ, ಮ್ಯಾನೇಜರ್ಸ್ ಎಫಿಷಿಯನ್ಸಿ ಆಗಿ ವರ್ಕ್ ಮಾಡ್ತಾರೆ. ಇಟ್ಸ್ ಯಾವ್ದಂದ್ರೆ ಇಟ್ಸ್ ಇನ್ಕಮ್. ಯಾವುದಕ್ಕೆ? ಕಂಪನಿಗೆ ಲಾಭದ ಅಧಿಕತೆ ಜಾಸ್ತಿ ಮಾಡಬಹುದು, ಲಾಭದಾಯಕತೆ ಜಾಸ್ತಿ ಮಾಡ್ತಾ ಹೋಗ್ಬೋದು. ಯಾವುದರಿಂದ? ಕಾರ್ಯಾತ್ಮಕ ರಚನೆಯಿಂದ. ಓಕೆ, ಸೊ ಫೋರ್ತ್ ಪಾಯಿಂಟ್ ನೋಡ್ಕೊಂಡಾಗ ಅವ್ರು ಹೇಳ್ತಕ್ಕಂಥದ್ದು ಇಟ್ ಲೀಡ್ಸ್ ಟು ಮಿನಿಮಮ್ ಡುಪ್ಲಿಕೇಶನ್ಸ್ ಆಫ್ ಎಫರ್ಟ್ಸ್ ವಿಚ್ ರಿಸಲ್ಟ್ಸ್ ಇನ್ ಎಕನಾಮಿಕ್ ಆಫ್ ಸ್ಕೇಲ್ ಅಂಡ್ ದಿಸ್ ಲೋವರ್ ಕಾಸ್ಟ್. ಇದರ ಅರ್ಥ ಇಷ್ಟೇ, ಇಲ್ಲಿ ಕೆಲಸಗಾರರ ಪುನರಾವರ್ತನೆ ಕಡಿಮೆ ಆಗ್ತಕ್ಕಂಥದ್ದು ಅಂದ್ರೆ ಡುಪ್ಲಿಕೇಶನ್ಸ್. ಪುನರಾವರ್ತನೆ ಗೊತ್ತಾಗಲ್ಲ, ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಟ್ರಾನ್ಸ್ಫರ್ ಆಗೋದು ಬಹಳ ಕಡಿಮೆ. ಒಬ್ಬ ವ್ಯಕ್ತಿ ಒಂದೇ ಕೆಲಸದಲ್ಲಿ ಕೆಲಸ ಮಾಡ್ತಾನೆ. ಇಲ್ಲಿ ಒಬ್ಬ ವ್ಯಕ್ತಿ ಮತ್ತೊಂದು ಕೆಲಸಕ್ಕೆ ಮತ್ತೊಂದು ಕೆಲಸ ಅಂದ್ರೆ ಇವತ್ತು ಈ ಕೆಲಸ ಮಾಡ್ತಾನೆ, ನಾನು ಮತ್ತೊಂದು ಕೆಲಸ ಮಾಡ್ತಾನೆ, ನಾಳೆ ಮತ್ತೊಂದು ಕೆಲಸ ಇಲ್ಲ. ಸೊ ಅವ್ರಿಗೆ ಕೊಟ್ಟಿರುವಂತ ಕೆಲಸ ಅದೇ ಆಗಿರುತ್ತೆ, ಅವ್ನು ಕಂಪ್ಲೀಟ್ ಆಗಿ ಅದೇ ಕೆಲಸ ಮಾಡ್ತಾನೆ. ಡುಪ್ಲಿಕೇಶನ್ಸ್ ಸೊ ಬೇರೆಯವರು ಮಾಡೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇಟ್ಸ್ ಲೀಡ್ಸ್ ಅಂದ್ರೆ ಇಲ್ಲಿ ಸಾಕಷ್ಟು ಕೆಲಸ ಮಾಡೋದಕ್ಕೆ ಪರಿಣಿತಿ, ಎಫೆಕ್ಟಿವ್ ವರ್ಕ್ ಏನಾಗುತ್ತೆ, ಎಫಿಷಿಯನ್ಸಿ ವರ್ಕ್ ಏನಾಗುತ್ತೆ, ಇಲ್ಲಿ ಸಾಧ್ಯತೆ ಆಗುತ್ತೆ ಅನ್ನೋದು. ಸೊ ಈ ಪಾಯಿಂಟ್ ಅಂದ್ರೆ ಇರೋದಷ್ಟೇ, ಒಬ್ಬ ವ್ಯಕ್ತಿ ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಟ್ರಾನ್ಸ್ಫರ್ ಆಗೋದಿಲ್ಲ. ಆ ವ್ಯಕ್ತಿ ಯಾವ ಕೆಲಸ ಕೊಟ್ಟಿರುತ್ತೋ ಅದೇ ಕೆಲಸ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಆ ಕೆಲಸ ಅವನಿಗೆ ಪರಿಪೂರ್ಣತೆ, ಎಕ್ಸ್ಪರ್ಟ್ ಆಗ್ತಾ ಹೋಗ್ತಾನೆ. ಆ ಕೆಲಸ ಪೂರ್ತಿಯಾಗಿ ಮಾಡ್ತಾ ಹೋಗ್ತಾನೆ. ಇದೇನಾಗುತ್ತೆ, ಎಕನಾಮಿಕ್ ಸ್ಕೇಲ್ ಅಂತ ಅಂದ್ರೆ ಒಂದಿಷ್ಟು ರಿಸೋರ್ಸ್ ಅನ್ನ ಬಳಕೆ ಮಾಡೋದಕ್ಕೆ ಸುಲಭ ಆಗುತ್ತೆ. ನಷ್ಟ ಭಯ ಅಂದ್ರೆ ವೇಸ್ಟೇಜ್ ಅಂತ ಹೇಳ್ತೀವಲ್ಲ, ನಷ್ಟ ಆಗ್ತಕ್ಕಂಥದ್ದು ಕಡಿಮೆ. ಸೊ ವೇಸ್ಟ್ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಯಾವ್ದ್ರಿಂದ? ಕಾರ್ಯಾತ್ಮಕ ರಚನೆಯಿಂದ. ಸೊ ಓಕೆ, ನೆಕ್ಸ್ಟ್ ಅವ್ರು ಹೇಳ್ತಕ್ಕಂಥದ್ದು ಫಿಫ್ತ್ ಪಾಯಿಂಟ್, ಇಟ್ ಮೇಕ್ಸ್ ಟ್ರೈನಿಂಗ್ ಆಫ್ ಎಂಪ್ಲಾಯೀಸ್ ಈಸಿಯರ್ ಆಸ್ ದ ಫೋಕಸ್ ಇಸ್ ಓನ್ಲಿ ಆನ್ ಲಿಮಿಟೆಡ್ ರೇಂಜ್ ಆಫ್ ಸ್ಕಿಲ್ಸ್. ಅಂದ್ರೆ ಇಲ್ಲಿ ಸೀಮಿತ ವ್ಯಕ್ತಿಗಳನ್ನ ಮಾತ್ರ ಇಲ್ಲಿ ಏನ್ ಮಾಡುತ್ತೆ, ಗಮನಿಸುತ್ತೆ. ಯಾವುದು? ಕಾರ್ಯಾತ್ಮಕ. ಹೇಳಿದಲ್ಲ, ಸೀಮಿತ ವ್ಯಕ್ತಿಗಳಂದ್ರೆ ಯಾರು? ಪರ್ಚೇಸ್ ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ಸ್, ಮತ್ತೊಂದು ಇವರು ಮಾತ್ರ ಗಮನ ಹರಿಸೋದ್ರಿಂದ ಏನಾಗುತ್ತೆ, ಇವರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಬಹಳ ಸುಲಭ. ಸೊ ಲಿಮಿಟೆಡ್ ವ್ಯಕ್ತಿಗಳು, ಸಮಯ ಅಂದ್ರೆ ಒಂದಿಷ್ಟು ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಏನ್ ಮಾಡಬಹುದು, ಟ್ರೈನಿಂಗ್ ಕೊಡಬಹುದು. ಇದು ಬಹಳ ಸುಲಭ. ಯಾವುದಕ್ಕೆ? ತರಬೇತಿ ಕೊಡೋದಕ್ಕೆ, ಆ ವ್ಯಕ್ತಿಗಳಲ್ಲಿ ಜ್ಞಾನ ಅಥವಾ ಸ್ಕಿಲ್ಸ್ ಡೆವಲಪ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್. ಅದು ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಯಾವುದು? ಕಾರ್ಯಾತ್ಮಕ ರಚನೆ. ಇಟ್ಸ್ ಟು ಅಡ್ವಾಂಟೇಜಸ್ ಇದೆ. ಸೊ ನಿಮ್ಗೆ ಇದು ಥಿಯರಾಟಿಕಲ್ ಪಾರ್ಟ್ ಇರೋದ್ರಿಂದ ಸ್ವಲ್ಪ ಅರ್ಥ ಆಗೋದಿಲ್ಲ ಅನ್ಕೊಳ್ತೀನಿ. ನಿಮ್ಗೇನು ಭಯ ಬೇಡ. ಸೊ ನೆಕ್ಸ್ಟ್ ನಾನು ಫಿಸಿಕಲ್ ಸ್ಟಾರ್ಟ್ ಆದಾಗ ಮತ್ತೆ ಅದನ್ನ ಏನ್ ಮಾಡ್ತೀನಿ, ನಿಮ್ಗೆ ಅದ್ರ ಬಗ್ಗೆ ರಿವಿಷನ್ ಮಾಡ್ತೀನಿ. ಓಕೆ, ಇದ್ರ ಬಗ್ಗೆ ಅಡ್ವಾಂಟೇಜಸ್ ನೋಡಿದ್ವಿ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ನೋಡಿದ್ವಿ. ಈಗ ಸ್ವಲ್ಪ ಡಿಸ್ಅಡ್ವಾಂಟೇಜ್ ನೋಡ್ತಾ ಹೋಗೋಣ. ಅಡ್ವಾಂಟೇಜಸ್ ನೋಡ್ತಾ ಹೋದ್ರೆ ಡಿಸ್ಅಡ್ವಾಂಟೇಜಸ್ ಏನಿದೆ? ಸೊ ಅವ್ರು ಹೇಳಿರೋ ಹಾಗೆ ಎ ಫಂಕ್ಷನಲ್ ಸ್ಟ್ರಕ್ಚರ್ places less emphasis on overall enterprise's objectives than the objective caused by functional act. ಓನ್ಲಿ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಕೇವಲ
ಕಾರ್ಯಾತ್ಮಕ ರಚನೆಯ ವಿಭಾಗದ ಅಧಿಕಾರಿಗಳ ಮೇಲೆ ಮಾತ್ರ ಇದು ಗಮನ ಹರಿಸುತ್ತೆ. ಅಂದ್ರೆ ನಾನು ಈಗ ಆಲ್ರೆಡಿ ಹೇಳಿದೆ, ಮೊದಲ ಹಂತ, ಮಧ್ಯಮ ಹಂತ, ಕೆಳ ಹಂತದ 3 ವಿಭಾಗಗಳನ್ನು ಮಾಡಿದಾಗ ಸೆಕೆಂಡ್ ಲೆವೆಲ್ ಅಂದ್ರೆ ಈ ಸೆಕೆಂಡ್ ಲೆವೆಲ್ ಏನಿದೆಯಲ್ಲ ಆ ಲೆವೆಲ್ ಅಲ್ಲಿ ಮಾತ್ರ ಇರ್ತಕ್ಕಂಥ ಹೆಡ್ ಅಂದ್ರೆ ಮ್ಯಾನೇಜರ್ಸ್ ಗೆ ಮಾತ್ರ ಗಮನ ಕೊಡುತ್ತೆ. ಅಂದ್ರೆ ಯಾರು ಕೆಲಸ ಮಾಡ್ತಾರೋ ಹೆಡ್ ಅಂದ್ರೆ ಮ್ಯಾನೇಜರ್ಸ್, ಡಿಪಾರ್ಟ್ಮೆಂಟ್ ಹೆಡ್ ಇದಾರೆ, ಅವ್ರ ಮೇಲೆ ಮಾತ್ರ ಇದು ಗಮನ ಹರಿಸುತ್ತೆ. ಹಾಗಾಗಿ ಇನ್ನಿತರ ಕೆಲಸಗಳಿಗೆ ಇದು ಏನ್ ಮಾಡುತ್ತೆ, ಗಮನ ಕೊಡೋದಿಲ್ಲ. ಅಂದ್ರೆ ಇಡೀ ಓವರ್ ಆಲ್ ಎಂಟರ್ಪ್ರೈಸಸ್ ಗಮನ ಕೊಡೋದಿಲ್ಲ, ಕೇವಲ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್, ಸಣ್ಣ ಪುಟ್ಟ ಕೆಲಸಗಾರ ಅಥವಾ ಹೆಡ್, ಫಂಕ್ಷನಲ್ ಹೆಡ್ ಮಾತ್ರ ಗಮನ ಹರಿಸ್ತಾನೆ. ಹಾಗಾಗಿ ಇದು ಡಿಸ್ಅಡ್ವಾಂಟೇಜ್. ಇದರಿಂದ ಏನಾಗೋದಿಲ್ಲ, ಎಲ್ಲಾ ರೀತಿಯ ಫಂಕ್ಷನ್ ಅಥವಾ ಎಲ್ಲಾ ರೀತಿಯ ಕಂಪನಿಯ ಕೆಲಸಗಳನ್ನ ನಿರ್ವಹಿಸಲು ಸಾಧ್ಯ ಇಲ್ಲ. ಯಾವುದು ಈ ಕಾರ್ಯಾತ್ಮಕ ರಚನೆಯಿಂದ ಅಂತ ಹೇಳಿ ಅವ್ರು ಹೇಳ್ತಕ್ಕಂಥದ್ದು. ಇನ್ನು ಸೆಕೆಂಡ್ ಪಾಯಿಂಟ್ ಹೇಳ್ತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥದ್ದೇ ನೋಡ್ತಾ ಹೋಗೋಣ. ಈ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ನೋಡ್ಕೊಂಡಾಗ ಏನ್ ಹೇಳ್ತಾ ಹೋಗುತ್ತೆ, ಇಟ್ ಮೇ ಲೀಡ್ ಟು ಪ್ರಾಬ್ಲಮ್ ಇನ್ coordination as information has to exchange across functionally differentiated departments. ಅಂದ್ರೆ ಇದರ ಅರ್ಥ ಇಷ್ಟೇ, ಇಲ್ಲಿ ಕಾರ್ಯಾತ್ಮಕ ವಿಭಾಗಗಳಲ್ಲಿ ಬರ್ತಕ್ಕಂಥ ವಿಭಿನ್ನತೆ, ಡಿವೈಡ್ ಅಂತ ಕರೀತೀವಿ. ಇಲ್ಲಿ ಸಮನ್ವಯತೆ ಏನಾಗ್ತದೆ, ಡಿವೈಡ್ ಆಗ್ತಕ್ಕಂಥದ್ದು. ಹೇಗೆ ಸಮಟೈಮ್ಸ್ ಕೆಲವೊಂದಿಷ್ಟು ಮಾಹಿತಿಗಳನ್ನ, ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳನ್ನ ಏನು ನಾವು ವಿಭಾಗದ ಅಧಿಕಾರಿಗಳಿಗೆ ಬಿಟ್ಟುಕೊಟ್ಟಾಗ, ಒಂದು ವಿಭಾಗಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟು ಮತ್ತೊಂದು ವಿಭಾಗಕ್ಕೆ ಮತ್ತೊಂದು ಮಾಹಿತಿ ಕೊಟ್ಟಾಗ ಏನಾಗಿದೆ, ಆ ಎರಡೂ ವಿಭಾಗಗಳ ಮಧ್ಯೆ ಇರತಕ್ಕಂಥ ಸಮನ್ವಯತೆ ಕಡಿಮೆ ಆಗ್ತಾ ಹೋಗುತ್ತೆ, ಸಮನ್ವಯತೆ ಕಡಿತ ಆಗ್ತಾ ಹೋಗುತ್ತೆ. ಸಮಟೈಮ್ಸ್ ಇದು ಸಮಸ್ಯೆಗೂ ಕ್ರಿಯೇಟ್ ಆಗ್ತಕ್ಕಂಥದ್ದು ಯಾವುದು, ಈ ಎರಡನೇ ಡಿಸ್ಅಡ್ವಾಂಟೇಜ್ ಅಲ್ಲಿ. ಇನ್ನು ಥರ್ಡ್ ಒನ್ ಆಗಿರುತ್ತಾ ಹೋಗ್ತಾರೆ ಅಂದ್ರೆ, a conflict interest may arises when the interest of 2 or more departments are not compatible ಅಂತ. ಅಂದ್ರೆ ಇದು ಅಷ್ಟೇ. ನೆಕ್ಸ್ಟ್ ಪಾರ್ಟ್ ಈಸಿ ಅರ್ಥ ಮಾಡ್ಕೋಬೇಕಂದ್ರೆ, 2 ಅಥವಾ 2ಕ್ಕಿಂತ ವಿಭಾಗಗಳು, ಡಿಪಾರ್ಟ್ಮೆಂಟ್ಸ್ ಇದ್ದಾಗ, ಸಪೋಸ್ ಹೇಳ್ತಾರಲ್ಲ ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್. ಸೊ ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್ ಏನಾಗಿರ್ಬೇಕು, ಎರಡು ಒಂದಕ್ಕೊಂದು ಹೊಂದಾಣಿಕೆ ಆಗಿರ್ಬೇಕು. ಅದ್ರ ಜೊತೆ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇರಬೇಕು, ಅದ್ರ ಜೊತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇರಬೇಕು. ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಏನಾಗಿರ್ಬೇಕು, ಒಂದಕ್ಕೊಂದು ಕೋಆರ್ಡಿನೇಷನ್ ಆಗಿರ್ಬೇಕು. ಆದ್ರೆ ಇಲ್ಲೇನಾಗುತ್ತೆ, ಸಮಟೈಮ್ಸ್ ಒಂದು ಡಿಪಾರ್ಟ್ಮೆಂಟ್ಗೂ ಮತ್ತೊಂದು ಡಿಪಾರ್ಟ್ಮೆಂಟ್ಗೂ ಕೋಆರ್ಡಿನೇಷನ್ ಸಮಸ್ಯೆ, ಪ್ರಾಬ್ಲಮ್ಸ್ ಇದ್ದಾಗ ಅಲ್ಲಿ ಕೂಡ ಏನಾಗುತ್ತೆ, ಕಾರ್ಯಾತ್ಮಕ ರಚನೆ ಸರಿಯಾಗಿ ನಡೆಯುವುದಿಲ್ಲ. ಸೊ ಹಾಗಾಗಿ ಥರ್ಡ್ ಪಾಯಿಂಟ್ ಬರ್ತಕ್ಕಂಥದ್ದು. ಇನ್ನು ಫೋರ್ತ್ ಪಾಯಿಂಟ್ ಬಂದಾಗ, ಇದು ಕೌಶಲ್ಯ ಮತ್ತು ಜ್ಞಾನಗಳ ಆಧಾರಗಳ ಒಂದು ಸಂಕೋಚಿತ ದೃಷ್ಟಿಕೋನ ಬೆಳೆಸಿಕೊಳ್ಳಬಹುದು. ಅಂದ್ರೆ ಇಲ್ಲಿ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಇಟ್ ಮೇ ಬಿ ಲೀಡ್ಸ್ ಟು ಇನ್ ಫ್ಲೆಕ್ಸಿಬಲಿ ಆಸ್ ಪೀಪಲ್ ವಿತ್ ಸೇಮ್ ಸ್ಕಿಲ್ ಅಂಡ್ ನಾಲೆಜ್ ಬೇಸ್ ಮೇ ಡೆವಲಪ್. ಅಂದ್ರೆ ಇಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ, ಇಲ್ಲಿ ಕೆಲವೊಂದಿಷ್ಟು ನಾಲೆಜ್ ಒಂದು ಸ್ಕಿಲ್ಸ್ ಇರ್ತಕ್ಕಂಥ ಎಂಪ್ಲಾಯೀಸ್ ಇಂದ ಮಾತ್ರ ನಾವೇನ್ ಮಾಡ್ತೀವಿ ನೋಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ಯಾರೋ ಒಬ್ಬ ವರ್ಕರ್ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಅವನ ಮೇಲೆ ಅಷ್ಟೇ ಫೋಕಸ್ ಮಾಡ್ತಕ್ಕಂಥದ್ದು ಯಾವುದು, ಕಾರ್ಯಾತ್ಮಕ ರಚನೆ. ಯಾರೊಬ್ಬ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡಿಲ್ಲ, ಕೆಲಸ ಮಾಡ್ತಾ ಇದ್ರೆ ಅವನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು, ತೆಗೆದಾಕ್ತಕ್ಕಂಥದ್ದು. ಸೊ ಈ ತರ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾ ಇದ್ರೆ, ಸ್ಕಿಲ್ಡ್ ಪರ್ಸನ್ ಅನ್ನು ಮಾತ್ರ ನೋಡುತ್ತೆ, ಯಾರು ವಿಭಾಗದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅವ್ರನ್ನ ಮಾತ್ರ ನೋಡುತ್ತೆ. ಹಾಗಾಗಿ ಇಲ್ಲಿ ಏನಾಗ್ತದೆ, ಕೇವಲ ಕೆಲಸಗಾರರು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ, ಯಾರು ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾರೋ ಅವರ ಮೇಲೆ ಮಾತ್ರ ಕೇಂದ್ರೀಕರಿಸ್ತಕ್ಕಂಥದ್ದು. ಇನ್ನಿತರ ಕೆಲಸಗಳ ಮೇಲೆ ಇದು ಕೇಂದ್ರೀಕರಿಸ್ತೇನೆ ಇರಬಹುದು ಅನ್ನೋದು ಲಾಸ್ಟ್ ಪಾಯಿಂಟ್ ಅರ್ಥ. ಓಕೆ, ಇದು ಥೆರಾಟಿಕಲ್ ಕಾನ್ಸೆಪ್ಟ್ ಇರೋದ್ರಿಂದ ನಾನು ಏನ್ ಮಾಡಿದೀನಿ, ಇಲ್ಲಿ ಜಸ್ಟ್ ಇದ್ರ ಬಗ್ಗೆ ಥಿಯರಿ ರೂಪದಲ್ಲಿ ಹೇಳಿದೀನಿ. ನಿಮ್ಗೆ ಹಂಗೇನಾದ್ರು ಡೌಟ್ಸ್ ಇದ್ದರೆ ಕೂಡ ಯೂಟ್ಯೂಬ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ನನಗೂ ಕೂಡ ಥೆರಾಟಿಕಲ್ ಪಾರ್ಟ್ ಇರೋದ್ರಿಂದ ಇವುಗಳನ್ನ ನಾನು ಏನ್ ಮಾಡ್ತಾ ಇದ್ದೆ, ನಿಮಗೆ ಫಿಸಿಕಲಿ ಕ್ಲಾಸ್ ಇದ್ದಾಗ ನೋಟ್ಸ್ ಎಲ್ಲ ಬರ್ತಾ ಇದೆ, ಇಷ್ಟೇ ಬರೀರಿ, ಇಷ್ಟೇ ಶಾರ್ಟ್ ಕಟ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದೆ. ಬಟ್ ಈಗ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ನಾನು ಇಲ್ಲಿ ಆದಷ್ಟು ವಿಡಿಯೋ ಮಾಡಿ ನಾನು ಹೇಳ್ಬೇಕಾಗಿರೋ ಪರಿಸ್ಥಿತಿ ಇರೋದ್ರಿಂದ, ಸೊ ನೆಕ್ಸ್ಟ್ ಮಂತ್ ಮೇ ಬಿ ಕಾಲೇಜ್ ಪ್ರಾರಂಭ ಆಯ್ತು ಅಂದ್ರೆ ಇದ್ರ ಬಗ್ಗೆ ಮತ್ತೊಂದು ಸಾರಿ ರಿವಿಷನ್ ನಿಮಗೆ ನಾನು ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಶುಭವಾಗ್ಲಿ, ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ, ಸೊ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ರಿಗೂ ಶುಭ ಆಗ್ಲಿ, ಎಲ್ರಿಗೂ